ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ವಿಡಿಯೋನ ಕೊನೆಯವರೆಗೂ ನೋಡಿ. ಏನಾದರೂ ಹೊಸದನ್ನು ಕಲಿತೀನಿ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, in the previous class we have discussed gessive form of the sentence along with one word, two word and three word sentences. ನಾವು ಕಳೆದ ಅವಧಿಯಲ್ಲಿ ಒಂದು ಪದದ ವಾಕ್ಯ, ಎರಡು ಪದದ ವಾಕ್ಯ, ಮೂರು ಪದಗಳ ವಾಕ್ಯಗಳನ್ನು ನಾವು ಕಲ್ತೀವಿ. ಅವಕ್ಕೆ ನಾವು ಜೆಸ್ಸಿವ್ ಫಾರ್ಮ್ ಆಫ್ ಸೆಂಟೆನ್ಸ್ ವಾಕ್ಯಗಳ ವಿಧ್ಯರ್ಥಕ ರೂಪ ಅಂಥೇಳಿ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಅಂತೀವಿ ಅಂತ ಅಂತಕ್ಕಂಥದ್ದನ್ನು ಎಲ್ಲ ಕಲ್ತೀವಿ. ಟುಡೇ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮೇನ್ ಟಾಪಿಕ್ ಆಫ್ ಟೆನ್ಸ್ ಅಂತ ಹೇಳ್ತೀವಿ. ಟುಡೇ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಮೇನ್ ಟಾಪಿಕ್ ಟೆನ್ಸ್ ಅಂತ ಹೇಳ್ತೀವಿ. ಟೆನ್ಸ್ ಅಂತ ಹೇಳ್ತೀವಿ. ಟೆನ್ಸ್ ಅಂತಂದರೆ ಏನು? ವಾಟ್ ಡಸ್ ಮೀನ್ ಬೈ ಟೆನ್ಸ್? Every grammar topic depends upon the tense in the English language. ಪ್ರತಿ ವ್ಯಾಕರಣ ಭಾಗವು ಟೆನ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಸರ್, ಟೆನ್ಸ್ ಬರದೆ ಹೋದರೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಇಲ್ಲ. ಇಟ್ ಆಕರ್ಸ್ 60 to 70% in our translation or spoken English. ನಾವು ತಿಳ್ಕೋಬೇಕಾಗಿದ್ದು ಏನಪ್ಪ ಅಂತ ಕೇಳಿದರೆ, ಇದು ಭಾಷಾಂತರದಲ್ಲಿ ಹಾಗೂ ನಮ್ಮ ಮಾತನಾಡುವಿಕೆಯಲ್ಲಿ 60% ತನ್ನ ಜಾಗವನ್ನು ಆಕ್ರಮಿಸಿಕೊಂಡು ಏನು ಮಾಡಿದೆಪ್ಪ ಅಂತ ಕೇಳಿದರೆ, ಇದು ತನ್ನ ಮಹತ್ವವನ್ನು ಹೆಚ್ಚಿಸಿಕೊಂಡಿದೆ. ಅದಕ್ಕೋಸ್ಕರ ನಾವು ಟೆನ್ಸನ್ನು ಕಲಿತದ್ದೇ ಆದರೆ, ಒಂದು ವೇಳೆ ಟೆನ್ಸ್ ನಮಗೆ ಕಂಪ್ಲೀಟ್ ಬಂದದ್ದೇ ಆದರೆ 70% ನಮಗೆ ಇಂಗ್ಲೀಷ್ ಭಾಷಾಂತರಿಸಲಿಕ್ಕೆ ಬಂದ ಹಾಗೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗಿತ್ತೆ. ಟೆನ್ಸ್ ಮೀನ್ಸ್ ವಾಟ್ ಡಸ್ ಮೀನ್ ಬೈ ಟೆನ್ಸ್? ಟೆನ್ಸ್ ಮೀನ್ಸ್ ಕಾಲ ಅಂತ ಹೇಳ್ತೀವಿ. ಕಾಲ ಅಂತ ಹೇಳ್ತೀವಿ. ವಾಟ್ ಡಸ್ ಮೀನ್ ಬೈ ಟೆನ್ಸ್? ಟೆನ್ಸಕ್ಕೊಂದು ವಾಕ್ಯ ಇರಬೇಕಲ್ವಾ? ವಿ ಹ್ಯಾವ್ ಸೀನ್ ವಾಟ್ ಈಸ್ ವರ್ಡ್, ದೆನ್ ವಿ ಹ್ಯಾವ್ ಸೀನ್ ವಾಟ್ ಈಸ್ ಸೆಂಟೆನ್ಸ್. ನಾವು ಕಳೆದ ಅವಧಿಯಲ್ಲಿ ಏನು ಮಾಡಿದೀವಪ್ಪ ಅಂತ ಕೇಳಿದರೆ, ಪದ ಎಂದರೇನು ಅನ್ನತಕ್ಕಂಥದ್ದನ್ನು ಕಲ್ತೀವಿ. ಅದರ ಜೊತೆಗೆ ವಾಕ್ಯ ಎಂದರೇನು ಅನ್ನತಕ್ಕಂಥದ್ದನ್ನು ಕಲ್ತಿದ್ದೀವಿ. ಅದೇ ರೀತಿ ಕಾಲ ಎಂದರೇನು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ಕಾಲ ಎಂದರೇನು ಅನ್ನತಕ್ಕಂಥದ್ದು ಗೊತ್ತಾಗಬೇಕು ನಮಗೆ. ಲೆಟ್ ಅಸ್ ಟೇಕ್ ಡೌನ್. ಟೆನ್ಸ್ is the time of action or the position of the subject ಟೆನ್ಸ್ ಅಂತಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಟೆನ್ಸ್ ಇನ್ ದ ಸೆನ್ಸ್, ಟೆನ್ಸ್ ಅಂತಂದ್ರೆ ಟೈಮ್ ಆಫ್ ಆಕ್ಷನ್ ಆರ್ ದ ಪೊಸಿಷನ್ ಆಫ್ ದ ಸಬ್ಜೆಕ್ಟ್. ಒಂದು ಕರ್ತೃಪದದ ಕ್ರಿಯೆಯ ಅಥವಾ ಸ್ಥಿತಿಯ ಸಮಯ. ಕರ್ತೃಪದದ ಬಗ್ಗೆ ತೋರಿಸ್ತಕ್ಕಂಥ ಕರ್ತೃಪದ ಯಾವ ಸಂದರ್ಭದಲ್ಲಿ ಕ್ರಿಯೆ ನಡೆಸಿದಾನೆ, ಯಾವ ಸಂದರ್ಭದಲ್ಲಿ ಯಾವ ಸ್ಥಿತಿ ಇದೆ ಅಂತಕ್ಕಂಥದ್ದನ್ನು ನಾವು ತೋರಿಸೋದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಟೆನ್ಸ್ ಅಂತ ಕರಿತೀವಿ. ಅಂದರೆ ಕರ್ತೃಪದದ ಕ್ರಿಯೆಯ ಅಥವಾ
ಸ್ಥಿತಿಯನ್ನು, ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ತಿಳಿಸ್ತಕ್ಕಂಥ ಸಮಯಕ್ಕೆ ನಾವು ಕಾಲ ಎಂದು ಕರೆಯುತ್ತೇವೆ ಅನ್ನತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರತಕ್ಕಂಥ ಸಂಗತಿ. ನಮಗೆಲ್ಲ ಗೊತ್ತಿದೆ. ಟೆನ್ಸ್ ಮೀನ್ಸ್ ವಾಟ್? ದ ಟೈಮ್ ಆಫ್ ಆಕ್ಷನ್ ಆರ್ ದ ಪೊಸಿಷನ್ ಆಫ್ ದ ಸಬ್ಜೆಕ್ಟ್. ಕರ್ತೃಪದದ ಒಂದು ಕ್ರಿಯೆಯ ಅಥವಾ ಒಂದು ಸ್ಥಿತಿಯ ಸಮಯವನ್ನು ತಿಳಿಸ್ಬೇಕಾಗುತ್ತೆ. ಯಾವ ಸ್ಥಿತಿಯಲ್ಲಿ? ಯಾಕಂದ್ರೆ ಅವನು ನಿನ್ನೆ ಬೆಂಗಳೂರಿನಲ್ಲಿ ಇದ್ದ ಅಂತಕ್ಕಂಥ ದಿಸ್ ಈಸ್ ದ ಪೊಸಿಷನ್. ಅವನು ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನಾಗಿದ್ದ. ಹಿ ವಾಸ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅನ್ನತಕ್ಕಂಥದ್ದು ಹೇಳ್ತೀವಿ. ಜಸ್ಟ್ ಪೊಸಿಷನ್ ಅನ್ನತಕ್ಕಂಥದ್ದು ತೋರಿಸ್ತದೆ. ಅದಕ್ಕೋಸ್ಕರ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಒಂದು ಕ್ರಿಯೆಯ ಅಥವಾ ಒಂದು ಸ್ಥಿತಿಯ ಒಂದು ಅಸ್ತಿತ್ವದ ಸಮಯವನ್ನು ತಿಳಿಸ್ತಕ್ಕಂಥ ಒಂದು ಈ ಟಾಪಿಕ್ಗೆ ನಾವು ಟೆನ್ಸ್ ಅನ್ನತಕ್ಕಂಥದ್ದನ್ನು ಕರಿತೀವಿ ಅನ್ನತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಇನ್ನು ಟೆನ್ಸನ್ನು ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅನ್ನತಕ್ಕಂಥದ್ದನ್ನು ತಿಳ್ಕೊಬೇಕಾಗೈತೆ. ಯಾಕಪ್ಪ ಅಂತ ಕೇಳಿದ್ರೆ, ಮೇನ್ಲಿ ಟೆನ್ಸ್ ಅಂದ ತಕ್ಷಣ ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ನಾವು ಟೆನ್ಸ್ ಅಂದ ತಕ್ಷಣನೇ ಏನು ಮಾಡಿಬಿಡ್ತೀವಪ್ಪ ಅಂತ ಕೇಳಿದ್ರೆ, ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ ಪಾರ್ಟ್ಸು 4, ಪಾಸ್ಟ್ ಟೆನ್ಸ್ದಲ್ಲಿ ಸಬ್ ಪಾರ್ಟ್ಸ್ 4, ಫ್ಯೂಚರ್ ಟೆನ್ಸ್ದಲ್ಲಿ ಸಬ್ ಪಾರ್ಟ್ಸ್ 4 ಅನ್ನತಕ್ಕಂಥದ್ದನ್ನು ನಾವೇನು ಮಾಡಿಬಿಡ್ತೀವಪ್ಪ ಅಂತ ಕೇಳಿದ್ರೆ ಬಡ ನೋಡ್ಕೊಂಡ್ಬಿಟ್ಬಿಡ್ತೀವಿ. ಹೀಗಾಗಿ ನಾವೊಂದು ಸ್ವಲ್ಪ ಅಲ್ಲಿಯೇ ಹಿಂದುಳಿತಾ ಇದ್ದೀವಿ. ಟೆನ್ಸನ್ನು ಯಾವ ರೀತಿಯಾಗಿ ನಾವು ಹೊಡಿತೀವಿ, ಹೌ ಟು ಡಿವೈಡ್ ದ ಟೆನ್ಸ್, ಹೌ ಟು ಮೇಕ್ ದ ಪಾರ್ಟ್ಸ್ ಆಫ್ ದ ಟೆನ್ಸ್ ಅಂತ ಹೇಳ್ತೀವಿ ನಾವು. ಟೆನ್ಸನ್ನು ಭಾಗ ಮಾಡುವುದು ಹೇಗೆ ಇರತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾಕಪ್ಪ ಅಂತ ಕೇಳಿದರೆ, ಟೆನ್ಸನ್ನು ನಾವು ಮುಖ್ಯವಾಗಿ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ 2 ಭಾಗಗಳನ್ನಾಗಿ ಮಾಡ್ತೀವಿ. ಟೆನ್ಸನ್ನು ನಾವು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ? 2 ಭಾಗಗಳನ್ನಾಗಿ ಮಾಡ್ತೀವಿ. ಒನ್ ಈಸ್ ಪೊಸಿಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಪೊಸಿಷನಲ್ ಟೆನ್ಸ್ ಅಂತ ಕರಿತೀವಿ. ಪೊಸಿಷನಲ್ ಟೆನ್ಸ್ ಅಂತಂದ್ರೆ ಏನ್ರಿ? ಸ್ಥಿತ್ಯತ್ವ ಕಾಲ. ನೋಡ್ರಿ, ಸ್ಥಿತ್ಯತ್ವ ಕಾಲ ಅಂತ ಕರಿತೀವಿ. ನೋಡೋಣ. ಇನ್ನು ಇದು ಆಕ್ಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, 2ನೇ ಭಾಗ ಆಕ್ಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಆಕ್ಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಆಕ್ಷನಲ್ ಟೆನ್ಸ್ ಅಂತಂದ್ರೆ ಕ್ರಿಯಾತ್ಮಕ ಕಾಲ. ಕ್ರಿಯಾತ್ಮಕ ಕಾಲ ಅಂತ ಕರಿತೀವಿ. ಕ್ರಿಯಾತ್ಮಕ ಕಾಲ ಅಂತ ಕರಿತೀವಿ. ನೋಡ್ರಿ, ಇಟ್ ಶೋಸ್ ದ ಪೊಸಿಷನ್ಸ್ ಓನ್ಲಿ. ಇಟ್ ಶೋಸ್ ದ ಪೊಸಿಷನ್ಸ್ ಆರ್ ಪೊಸಿಷನ್ ಆಫ್ ದ ಸಬ್ಜೆಕ್ಟ್. ಒಂದು ಕ್ರಿಯೆಯ ಸ್ಥಿತಿಯನ್ನ ಮಾತ್ರ, ಅಸ್ತಿತ್ವವನ್ನ ಮಾತ್ರ ತೋರಿಸ್ತದೆ. ಹೌದಾ? ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಪೊಸಿಷನಲ್ ಟೆನ್ಸ್ ಅಂತ ಕರಿತೀವಿ. ಇನ್ನ ಈ ಪೊಸಿಷನಲ್ ಟೆನ್ಸ್ ಅನ್ನು ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಪುನಃ 2 ಭಾಗಗಳಾಗಿ ನಾವೇನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಹೊಡಿತೀವಿ. ಈ ಕ್ರಿಯೆಯ ಈ ಒಂದು ಪೊಸಿಷನಲ್ ಟೆನ್ಸ್ ಅನ್ನ ಪುನಃ ಎಷ್ಟು ಭಾಗಗಳಾಗಿ ನಾವು ಹೊಡಿತೀವಪ್ಪ ಅಂತ ಕೇಳಿದ್ರೆ, ಎಷ್ಟು ಭಾಗಗಳಾಗಿ ಹೊಡಿತೀವಪ್ಪ ಅಂತ ಕೇಳಿದ್ರೆ 2 ಭಾಗಗಳು ಹೊಡಿತೀವಿ. ಒಂದು ಸಿಂಪಲ್ ಪೊಸಿಷನಲ್ ಟೆನ್ಸಸ್. ಸಾದಾ ಸ್ಥಿತ್ಯತ್ವ ಕಾಲಗಳು ಅಂತ ಕರಿತೀವಿ. 2ನೇದು ಯಾವ್ದ್ರಿ? ವಿಚ್ ಈಸ್ ದ ಸೆಕೆಂಡ್ ಫಾರ್ಮ್ ಆಫ್ ಪೊಸಿಷನಲ್ ಟೆನ್ಸ್ ಅಂತ ಹೇಳ್ತೀವಿ ನಾವು. 2ನೇದು ಯಾವ್ದಪ್ಪ ಅಂತ ಕೇಳಿದ್ರೆ ಪೊಸೆಷನಲ್ ಟೆನ್ಸ್ ಅಂತ ಹೇಳ್ತೀವಿ. ಪೊಸೆಷನಲ್ ಟೆನ್ಸಸ್ ಅಂದ್ರೆ ಹೊಂದಿರುವಿಕೆಯನ್ನು
ವಿಕೆಯನ್ನು ತಿಳಿಸುವ ಕಾಲ, ಹೊಂದಿರುವಿಕೆಯನ್ನು ತಿಳಿಸುವ ಕಾಲ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇವು ಏನಪ್ಪಾ ಅಂತ ಪ್ರತಿಯೊಂದರಲ್ಲಿ ನಾವು ತಿಳ್ಕೊಬೇಕಾಗಿದ್ದು. ಈಗ ಪೊಸಿಷನಲ್ ಟೆನ್ಸ್ ಇದೆ, ಇದರಲ್ಲಿ ಒಂದನೇದು ಸಿಂಪಲ್ ಪೊಸಿಷನಲ್ ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಈ ಸಿಂಪಲ್ ಪೊಸಿಷನಲ್ ಟೆನ್ಸ್ದಲ್ಲಿ ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ದೆನ್ ಪೊಸೆಷನಲ್ ಟೆನ್ಸ್, ಹೊಂದಿರುವಿಕೆಯನ್ನು ತಿಳಿಸ್ತಕ್ಕಂಥ ಕಾಲದಲ್ಲಿಯೂ ಕೂಡ ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು ಅಂತಕ್ಕಂಥದ್ದನ್ನು ನೋಡ್ತೀವಿ. ಹಾಗಾದರೆ ಇಲ್ಲಿ ಎಕ್ಷನಲ್ ಟೆನ್ಸಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಎಕ್ಷನಲ್ ಟೆನ್ಸಲ್ಲಿ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ, ಇಲ್ಲಿಯೂ ಕೂಡ ಪುನಃ ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಇಲ್ಲಿಯೂ ಕೂಡ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಫೈನೈಟ್ ವರ್ಬ್ಸ್ ಅಂತ ಹೇಳ್ತೀವಿ, ಫೈನೈಟ್ ವರ್ಬ್ಸ್. ಎರಡನೇದ್ದು ಸೆಕೆಂಡ್ ಒನ್ ಈಸ್ ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ, ನಾನ್ ಫೈನೈಟ್ ವರ್ಬ್ಸ್. ಒಂದು ನೆನಪಿಟ್ಕೋಬೇಕು ನಾವು. ಇನ್ನು ಆಕ್ಷನಲ್ ಟೆನ್ಸ್ದಾಗ ಏನು ಉಪಯೋಗ ಆಗುತ್ತೆ, ಇಲ್ಲಿಯೂ ಕೂಡ ವರ್ಬ್ ಯೂಸ್ ಆಗುತ್ತೆ. ಬಟ್ ಇನ್ ದ ಪೊಸಿಷನಲ್ ಟೆನ್ಸ್ ಓನ್ಲಿ ಏನು ಯೂಸ್ ಆಗುತ್ತೆಪ್ಪ ಅಂತ ಕೇಳಿದ್ರೆ ಹೆಲ್ಪಿಂಗ್ ವರ್ಬ್ಗಳು ಮಾತ್ರ ಯೂಸ್ ಆಗುತ್ತವೆ. ಆಕ್ಷನಲ್ ಟೆನ್ಸ್ದಲ್ಲಿ ಮೇನ್ ವರ್ಬ್ಗಳಾಗಿ ಯೂಸ್ ಆಗ್ತವೆ. ಮೇನ್ ವರ್ಬ್ ಅನ್ನು ನಾವೇನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಫೈನೈಟ್ ವರ್ಬು, ನಾನ್ ಫೈನೈಟ್ ವರ್ಬು ಅಂತಕ್ಕಂಥದ್ದು ಮಾಡ್ತೀವಿ. ಈಗ ನಾವು 12 ಕಾಲಗಳನ್ನು ಏನು ನೋಡ್ತೀವೋ ಅವುಗಳನ್ನು ಎಲ್ಲಿ ನೋಡ್ತೀವಪ್ಪ ಅಂತ ಕೇಳಿದ್ರೆ ಫೈನೈಟ್ ವರ್ಬ್ದಲ್ಲಿ ನೋಡ್ತೀವಿ. 12 ಕಾಲಗಳನ್ನು ಎಲ್ಲಿ ನೋಡ್ತೀವಪ್ಪ ಅಂತ ಕೇಳಿದ್ರೆ ಫೈನೈಟ್ ವರ್ಬ್. ಆದರೆ ನಾವು ಮೇಷ್ಟ್ರೆ ಇದನ್ನ ಎಲ್ಲ ಹೊಡೆದದ್ದು ಯಾವ ಗ್ರಾಮರ್ ಬುಕ್ದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೀವು ಕೇಳಬಹುದು. ಆದರೆ ಇದು ಯಾವ ಗ್ರಾಮರ್ ವ್ಯಾಕರಣ ಪುಸ್ತಕದಲ್ಲಿಯೂ ಸಿಗೋದಿಲ್ಲ. ಇಟ್ ಈಸ್ ನಾಟ್ ಅವೈಲೇಬಲ್ ಇನ್ ಎನಿ ಗ್ರಾಮರ್ ಬುಕ್ ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಮೈ ಸೆಲ್ಫ್. ಇದು ಯಾಕೆ ನಮಗೋಸ್ಕರ ನಾನು ಮಾಡಿದ್ದಪ್ಪ ಅಂತ ಕೇಳಿದ್ರೆ, ನಮಗೆ ಭಾಷೆಯ ತರ್ಜುಮೆಗೋಸ್ಕರ, ಭಾಷೆಯ ತರ್ಜುಮೆ ಕೌಶಲ್ಯ ಈಜಿ ಆಗಬೇಕಾಗಿದೆ ನಮಗೆ. ಯಾಕಪ್ಪ ಅಂತ ಕೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ ಈಗ ಸದ್ಯ ನಡೀತಕ್ಕಂಥ ಕಾಲ ಅನ್ನತಕ್ಕಂಥದ್ದು ನಮ್ಗೆ ಗೊತ್ತಾಗಬೇಕಾಗಿದೆ. ಬಟ್ ನಡೀತಕ್ಕಂಥ ಕಾಲ ಯಾವ ಯಾವ ಅಖ್ಯಾತ ಪ್ರತ್ಯಯಗಳೊಂದಿಗೆ ಜೋಡೋದಕ್ಕೆ ಆಗುತ್ತೆ, ಯಾವ ಒಂದು ಅಸ್ತಿತ್ವವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಒಡ್ಕೊಂಡಿರ್ತಕ್ಕಂಥದ್ದು. ಫೈನೈಟ್ ವರ್ಬ್ ಏನು ಮಾಡಿರ್ತದಪ್ಪ ಅಂತ ಕೇಳಿದ್ರೆ, ಇಲ್ಲಿ ನಾವು ವಾಕ್ಯ ಏನು 12 ಅಂತ ಹೇಳ್ತೀವೋ ಇಲ್ಲಿ ಏನು ಮಾಡ್ಕೊಂಡಿವಪ್ಪ ಅಂತ ಕೇಳಿದ್ರೆ ನಾವು 14 ಕಾಲಗಳನ್ನಾಗಿ ಮಾಡ್ಕೊಂಡಿವಿ. 12 ಇದ್ದಲ್ಲಿ ಯಾವಪ್ಪ ಅಂತ ಕೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಇದ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಪ್ರೋಗ್ರೆಸಿವ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ಅಂತ ಹೇಳಿ ಏನು ಮಾಡ್ತೀವೋ 4 ಅದು. ಒಂದು ಅದೇ ರೀತಿ ಪಾಸ್ಟ್ ಟೆನ್ಸ್ದಲ್ಲಿ, ಅದೇ ರೀತಿ ಫ್ಯೂಚರ್ದಲ್ಲಿ ಬರ್ತೇವೆ. ನಾವು ಪ್ರೆಸೆಂಟ್ ಟೆನ್ಸ್ದಲ್ಲಿ 5 ಮಾಡ್ಕೊಂಡಿವಿ, ಪಾಸ್ಟ್ ಟೆನ್ಸ್ದಲ್ಲಿ 5 ಮಾಡ್ಕೊಂಡಿವಿ, ಆ್ಯಸ್ ಯೂಶುವಲ್ ಫ್ಯೂಚರ್ ಟೆನ್ಸ್ದಲ್ಲಿ ಕೇವಲ 4 ಇವೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಯಾಕೆ ಮೇಷ್ಟ್ರಿ 4 ಮಾಡ್ಕೋಬೇಕಾಗಿದೆ, ಎಲ್ಲಾದರೂ ಇವು ಅಂತ ಕೇಳಿದರೆ ಯಾವ ಗ್ರಾಮರ್ ಪುಸ್ತಕದಲ್ಲಿಯೂ ಯಾವ ವ್ಯಾಕರಣ ಪುಸ್ತಕದಲ್ಲಿಯೂ ನಾಟ್ ಅವೈಲೇಬಲ್. ಯಾಕಪ್ಪ ಅಂತ ಕೇಳಿದರೆ ನಾವು ಟ್ರಾನ್ಸ್ಲೇಷನ್ ಈಜಿ ಆಗುವುದಕ್ಕೋಸ್ಕರ ನಾವು ಮಾಡ್ಕೊಂಡಿದ್ವಿ. ಟು ಮೇಕ್ ಈಸಿ ದ ಟ್ರಾನ್ಸ್ಲೇಷನ್ ಟು ಆಲ್ ದ ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಸರಳ ಆಗಬೇಕಾಗಿದೆ. ಯಾಕಪ್ಪ ಅಂತ ಕೇಳಿದ್ರೆ ಇಂಗ್ಲೀಷ್ ಕಲಿತರು ಕೂಡ, KG ಅವರು ಕಲಿತರು ಕೂಡ ಇಂಗ್ಲೀಷೇ, PG ಅವರು ಕಲಿತರು ಕೂಡ ಇಂಗ್ಲೀಷೇ. ಹಾಗಾದರೆ ಸ್ಟೆಪ್ಗಳು ಬೇರೆ ಬೇರೆ ಬರ್ತಾ ಸೆಮಿಸ್ಟ್ರಿ ಅಂತ ಕೇಳ್ಬೋದು. ನಾವು ಮೊದಲೇ ಇನಿಷಿಯಲ್ ಕ್ಲಾಸ್ 1ದಲ್ಲಿ ಹೇಳಿವಿ, ಗ್ರಾಮರ್ ಇಸ್ ಅ ಸೈನ್ಸ್ ವಿಚ್ ಡೀಲ್ಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಅ ಲ್ಯಾಂಗ್ವೇಜ್ ಅನ್ನತಕ್ಕಂಥದ್ದನ್ನು. ಅದು ಒಂದು ವಿಜ್ಞಾನವಿದ್ದಂತೆ. ಯಾಕಪ್ಪ ಅಂತ ಕೇಳಿದರೆ ನಾವು ವಿಜ್ಞಾನವನ್ನು KG ಮಕ್ಕಳಿಗೆ ಹೇಳಿದ್ರು ಹಾಗೆ ಹೇಳಬೇಕಾಗತ್ತೆ, ಸ್ವಲ್ಪ ಏನಪ್ಪ ಅಂತ ಕೇಳಿದ್ರೆ ಅವರ ಮಟ್ಟಕ್ಕೆ ಇಳಿದು ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಏನಪ್ಪ ಅಂತ ಕೇಳಿದರೆ ನಾವು ಎಲ್ಲರ ಮಟ್ಟಕ್ಕೆ ಇಳಿಯೋದಕ್ಕೋಸ್ಕರ ನಮಗೆ ಇವತ್ತು ಏನೂ ಬರ್ತಾ ಇಲ್ಲ, ನಮಗೆ ಏದಿಂದ ಶುರು ಯಾಕೆ ಮಾಡಿದೀವಪ್ಪ ಅಂತ ಕೇಳಿ ಏನೂ ಬರ್ತಾ ಇಲ್ಲ ನಮಗೆ. ಎಲ್ಲರೂ ಜಾಣಿದ್ರಿ, ಏನು ಮೇಷ್ಟ್ರು ಇಷ್ಟು ಲೋ ಲೆವೆಲ್ ಹೇಳ್ತಾ ಇದ್ದಾರೆ ಅಂತ ಅನ್ಬಹುದು. ಯಾಕಪ್ಪ ಅಂತ ಕೇಳಿದ್ರೆ ಎಲ್ರಿಗೂ, ಕೆಲವೊಬ್ಬರು ಏನಪ್ಪ ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳು ಈ ವಿಡಿಯೋನ ನೋಡ್ತಾ ಇರೋದ್ರಿಂದ ಎಲ್ರಿಗೂ ಸಹಾಯ ಆಗಲಿ ಅಂತೇಳಿ ಇಲ್ಲಿ 14 ಕಾಲಗಳು. ಮತ್ತು ಪುನಃ ಇಲ್ಲಿ ಕಾಲಗಳು ಅಂತ ಅನ್ನೋದಿಲ್ಲ, ನಾವು ಇದಕ್ಕೆ ಕಾಲಗಳು ಅಂತ ಅನ್ನೋದಿಲ್ಲ. ನಾವೇನಂತೀವಪ್ಪ ಅಂತ ಕೇಳಿದರೆ
ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಲ್ಲ, ಇದಕ್ಕೆ ಇಲ್ಲಿ 3 ಭಾಗಗಳನ್ನಾಗಿ ಮಾಡ್ಕೋತೀವಿ. ಇಲ್ಲಿ 3 ಭಾಗಗಳನ್ನಾಗಿ ಮಾಡ್ಕೋತೀವಿ. ಜೆರೆಂಡು, ಪಾರ್ಟಿಸಿಪಲ್ಲು, ಇನ್ಫಿನಿಟಿವ್ ಅಂತಕ್ಕಂಥವುಗಳನ್ನ ಇಲ್ಲಿ ಮಾಡ್ಕೊಳ್ತೀವಿ. ಯಾಕೆ ಮೇಸ್ಟ್ರಿ ಟೆನ್ಸ್ ಅಲ್ಲಿ ಕಲಿಬೇಕಾ? ಆಫ್ಟರ್ ಟೆನ್ಸ್ ಇದು ಮುಗಿದ ತಕ್ಷಣನೇ ಕಲಿತ್ರೇನೆ ಇದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಟ್ರಾನ್ಸ್ಲೇಷನ್ದಲ್ಲಿ ಈಸಿ ಆಗುತ್ತೆ ನಮಗೆ. ಯಾಕಪ್ಪ ಅಂದ್ರೆ ನಾನು ಜೆಸ್ಯೂ ಫಾರ್ಮ್ ಆಫ್ ಸೆಂಟೆನ್ಸ್ದಲ್ಲಿ ಹೇಳಿದ್ದೀನಿ, ನಾವು ಕೇವಲ ಟೆನ್ಸ್ ಆಗಲಿ ವರ್ಬ್ ಆಗಲಿ ಕಲಿತ್ರೆ 70%, 60 to 70% ಮಾತ್ರ ಕಲ್ತಾಗೆ. ಬಾಕಿದ್ದನ್ನು ಕಲಿಬೇಕಾದ್ರೆ ಬಾಕಿದ್ದು ಕಲಿಯಬೇಕಲ್ವ ನಾವು. ಎಲ್ಲವೂ ಇದೇ ಥರ ಬರುತ್ತೆ ಅಂತಕ್ಕಂಥದ್ದು. ಯಾಕಪ್ಪ ಅಂತ ಕೇಳಿದರೆ, ನಾವು ಒಬ್ಬ ಮ್ಯೂಸಿಷಿಯನ್ ಆಗಬೇಕಾದ್ರೆ ಎಲ್ಲ ರಾಗಗಳು ಗೊತ್ತೇ ಇರಬೇಕು. ಒಬ್ಬ ಪೈಲ್ವಾನ್ ಆಗಬೇಕಾದ್ರೆ ಎಲ್ಲ ಢಾವುಗಳು ಗೊತ್ತೇ ಇರಬೇಕು ಅವನಿಗೆ. ಎಲ್ಲ ಢಾವುಗಳು ಗೊತ್ತಿರೋ ಹಾಗೆ ನಮಗೇನಪ್ಪ ಅಂತ ಕೇಳಿದ್ರೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೊಂಟ್ರೆ ನಾವು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಪ್ರತಿಯೊಂದನ್ನು ನಾವು ಅರ್ಥ ಮಾಡ್ಕೊಂಡೇ ಇರಬೇಕು ಅಂತಕ್ಕಂಥದ್ದಕ್ಕೋಸ್ಕರ ನಾವು ಈ ರೀತಿಯಾಗಿರ್ತಕ್ಕಂಥ ಭಾಗಗಳನ್ನು ಮಾಡೀವಿ. ಮತ್ತೊಂದು ಸರಿಗೆ ನೋಡಿ, ದಯವಿಟ್ಟು ಇದನ್ನು ತಾವು ನೋಟ್ಸ್ ಮಾಡ್ಕೊಳ್ತೀರಿ ಅಂಥೇಳಿ ಅಂದ್ಕೊಳ್ತಾ ನಾನು ಈಗ ಮುಂದೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಕೇಳಿದ್ರೆ, ಈಗ ನಾವು ರಿಯಲ್ ಆಗಿ ಟೆನ್ಸನ್ನು ಸ್ಟಾರ್ಟ್ ಮಾಡೋಣ. ಮೇಸ್ಟ್ರೆ ರಿಯಲ್ ಅನ್ರಿಯಲ್ ಟೆನ್ಸ್ ಬೇರೆ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ ಜೋಕ್ ಕಟ್ ಮಾಡ್ತಾ ಇರಬಹುದು. ಆದರೆ ಈಗ ನಾವು ಟೆನ್ಸನ್ನು ಸ್ಟಾರ್ಟ್ ಮಾಡೋಣ. ಯಾವುದಪ್ಪ ಅಂತ ಕೇಳಿದ್ರೆ, ಮೊದಲಿಗೆ ಟೆನ್ಸ್ ಅನ್ನತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಯಾವುದಪ್ಪ ಅಂತ ಕೇಳಿದ್ರೆ ಅದರಲ್ಲಿ ಪೊಸಿಷನಲ್ ಟೆನ್ಸ್ ಅನ್ನತಕ್ಕಂಥದ್ದು ನಾವು ನೋಡ್ಕೋಬೇಕಾಗಿದೆ. ಪೊಸಿಷನಲ್ ಟೆನ್ಸ್ ಅಂತಂದ್ರೆ ಸ್ಥಿತ್ಯತ್ವ ಕಾಲಗಳು ಅಂತ ಹೇಳ್ತೀವಿ. ಸ್ಥಿತ್ಯತ್ವ ಕಾಲಗಳು. ಇಲ್ಲಿಯೂ ಕೂಡ ಪ್ರೆಸೆಂಟ್ ಟೆನ್ಸ್, ಫಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಬರ್ತದೆ. ಬಟ್ ಪೊಸಿಷನಲ್ ಟೆನ್ಸ್ ಅಂತಂದ್ರೆ ಏನು? ವಾಟ್ ಡಸ್ ಮೀನ್ ಬೈ ಪೊಸಿಷನಲ್ ಟೆನ್ಸ್? ಪೊಸಿಷನಲ್ ಟೆನ್ಸ್ is nothing but it shows the position or an existence of the subject. This type of tense shows the position or an existence of the subject. ಇದು ಈ ತರಹದ ಕಾಲವು ಕರ್ತೃಪದದ ಸ್ಥಿತಿ ಅಥವಾ ಅಸ್ತಿತ್ವವನ್ನು ಮಾತ್ರ ತೋರಿಸುತ್ತದೆ. ಕ್ರಿಯೆ ಮಾಡ್ತಾ ಇದ್ದಾನೆ ಕರ್ತೃ ಯಾವುದಾದ್ರು ಅಂತ ಕೇಳಿದ್ರೆ ಇಲ್ಲ, ಮೊದಲೇ ಗೊತ್ತಿದೆ. ಪೊಸಿಷನಲ್ ಟೆನ್ಸಸ್ ಯಾವುದೇ ಕ್ರಿಯೆ ನಡೆಯುವುದಿಲ್ಲ. ಎನಿ ಆಕ್ಷನ್ ಡಸ್ ನಾಟ್ ಆಕರ್ ಹಿಯರ್, ಎನಿ ಆಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಹಿಯರ್. ಇಲ್ಲಿ ಏನ್ ಆಗೋದಿಲ್ಲಪ್ಪ ಅಂತ ಕೇಳಿದ್ರೆ ಯಾವುದೇ ಕ್ರಿಯೆ ಒಂದು ತನ್ನ ಸ್ಥಳವನ್ನು ಆಕ್ರಮಿಸ್ಕೋದಿಲ್ಲ, ಕೇವಲ ಪೊಸಿಷನ್ ಅನ್ನು ಮಾತ್ರ ತೋರಿಸ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ ಈ ತರಹದ ಕಾಲದಲ್ಲಿ ಕರ್ತೃವಿನ ಒಂದು ಸ್ಥಿತಿ ಅಥವಾ ಅಸ್ತಿತ್ವದ ಬಗ್ಗೆ ತೋರಿಸುತ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇನ್ನೇನಪ್ಪಾ ಅಂತ ಕೇಳಿದ್ರೆ ನಮ್ಗೆ ಗೊತ್ತಾಯ್ತು. ಇನ್ನ ಯಾವುದಕ್ಕೆ ಹೋಗೋಣಪ್ಪ ಅಂತ ಕೇಳಿದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಣ. ಬಹಳ ಲೋ ಲೆವೆಲ್. ಮೇಸ್ಟ್ರಿ ಇದೆಲ್ಲ ನಮಗೆ ಗೊತ್ತಿದೆ ಅಂತಕ್ಕಂಥವ್ರು ಕೂಡ ಸ್ವಲ್ಪ ತಾಳ್ಮೆಯಿಂದ ನೋಡ್ತಾ ಹೋದ್ರೆ ನಾವು ಇಲ್ಲಿ ಸಿಂಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಕಲಿತೀವಿ. ಸಿಂಟ್ಯಾಕ್ಸ್ ಅಂತಂದ್ರೆ ಏನ್ರಿ? ದಿ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಅಂತ ಕರಿತೀವಿ. ಸಿಂಟ್ಯಾಕ್ಸ್ ಅಂತಕ್ಕಂಥದ್ದನ್ನು ಕಲಿತೀವಿ ನಾವು. ಮೊದಲನೇದು ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಪೊಸಿಷನಲ್ ಟೆನ್ಸ್ದಲ್ಲಿ ಸಿಂಪಲ್ ಪೊಸಿಷನಲ್ ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಆನಂತರ ಪೊಸೆಷನಲ್ ಟೆನ್ಸ್ ಅಂತಕ್ಕಂಥದ್ದು ಬರುತ್ತೆ, ನಿಮಗೆಲ್ಲ ಗೊತ್ತಿದೆ. ಮತ್ತೆ ಅದ್ರ ಕೆಳಗೆ ಹೆಡ್ಲೈನ್ ಹಾಕೋತೀನಿ ಅಂದ್ರೆ ಸಿಂಪಲ್ ಪೊಸಿಷನಲ್ ಟೆನ್ಸಸ್ ಅಂತ ಕರಿತೀವಿ. ಸಾದಾ ಸ್ಥಿತ್ಯತ್ವ ಕಾಲಗಳು ಅಂತ ಕರಿತೀವಿ. ಅದರಲ್ಲಿ ಪ್ರೆಸೆಂಟ್ ಟೆನ್ಸ್ ಮೊದಲಿಗೆ. ಪ್ರೆಸೆಂಟ್ ಟೆನ್ಸ್
ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ ಅಂತ ಕರಿತೀವಿ. ವರ್ತಮಾನ ಕಾಲ, ವರ್ತಮಾನ ಕಾಲ. ಈಗ ನಾವು ಏನು ಮಾಡೋಣಪ್ಪ ಅಂತ ಕೇಳಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು, ಆಮ್, ಇದ್ದೇನೆ. ಇದು ಅತ್ಯಂತ ಸರಳ, ಇದಕ್ಕಿಂತ ಸರಳ ಎಲ್ಲಾದರೂ ಬರುವುದಿಲ್ಲ. ವಿ, ನಾವು, ಆರ್, ಇದ್ದೇವೆ. ಯು, ನೀನು, ಆರ್, ಇದ್ದಿ ಮುಂದೆ ದೀರ್ಘ ಬರಬೇಕಾಗತ್ತೆ. ದೀರ್ಘ ಬರಲಿಲ್ಲ ಅಂದ್ರೆ ಅದು ಫಾಸ್ಟ್ ಟೆನ್ಸ್ ಆಗುತ್ತೆ. ಇದ್ದಿ ಅನ್ನತಕ್ಕಂಥದ್ದು ಅದನ್ನ ಬಹಳ ಜಾಗರೂಕತೆಯಿಂದ ನಾವು ನೋಡ್ತಾ ಹೋಗಬೇಕು. ಯು, ನೀವು, ಆರ್, ಇದ್ದೀರಿ. ಹಿ, ಅವನು, ಈಸ್, ಇದ್ದಾನೆ. ಶಿ, ಅವಳು, ಈಸ್, ಇದ್ದಾಳೆ. ಇಟ್, ಅದು, ಈಸ್, ಇದೆ. ದೇ, ಅವರು, ಆರ್, ಇದ್ದಾರೆ. ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ಬೇಕು ನಮಗೆ. ಏನಪ್ಪಾ ಅಂತ ಕೇಳಿದ್ರೆ, ಮೇಷ್ಟ್ರೆ ಇವನ್ನೆಲ್ಲ ಮೊನ್ನೆ ಪ್ರೊನೌನ್ದಲ್ಲಿ ಬರ್ಸಿದ್ರಿ ಅಲ್ವಾ ಅಂತ ನೀವು ಕೇಳಬಹುದು. ಆದರೆ ನಮಗೆ ಲಕ್ಷ್ಯ ಇರಬೇಕು, ಆಯ್ ಮುಂದೆ ಯಾವುದು? ಆಯ್ ನಾನು ಗೊತ್ತು. ಐ ಆಮ್ ನಾನು ಇದ್ದೇನೆ. ವಿ ಆರ್ ನಾವು ಇದ್ದೇವೆ. ಯು ಆರ್ ನೀನು ಇದ್ದೀ. ನಾವು ಸ್ವಲ್ಪ ಏನು ಮಾಡಬೇಕಾಗತ್ತೆಪ್ಪ ಅಂತ ಕೇಳಿದ್ರೆ ಎಳ್ದು ಹೇಳಬೇಕಾಗತ್ತೆ. ಯು ಆರ್ ನೀವು ಇದ್ದೀರಿ. ಹಿ ಈಸ್ ಅವನು ಇದ್ದಾನೆ. ಶಿ ಈಸ್ ಅವಳು ಇದ್ದಾಳೆ. ಇಟ್ ಈಸ್ ಅದು ಇದೆ. ದೇ ಆರ್ ಅವರು ಇದ್ದಾರೆ ಅನ್ನತಕ್ಕಂಥದ್ದು. ಇನ್ನು ಇಲ್ಲಿ ಪಾಸಿಟಿವ್ ಫಾರ್ಮ್ ಅನ್ನು ನೋಡ್ತಾ ಹೋಗೋಣ. ಪಾಸಿಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಅನ್ನು ಮೊದಲಿಗೆ ನೋಡ್ತಾ ಹೋಗೋಣ. ಪಾಸಿಟಿವ್ ಫಾರ್ಮ್. ಪಾಸಿಟಿವ್ ಫಾರ್ಮ್ ಅಂತಂದ್ರೆ ಸಕಾರಾತ್ಮಕ ರೂಪ ಅಂತ ಹೇಳ್ತೀವಿ. ಪಾಸಿಟಿವ್ ಫಾರ್ಮ್. ಇದರ ರೂಲ್ಸ್ ಏನು ಬರುತ್ತೆ ರೀ? ರೂಲ್ ಅಂತ ಹೇಳ್ತೀವಿ ನಾವು. ರೂಲ್ ಏನ್ರಿ? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್. SUB ಮಾತ್ರ ಬರೆಯೋದು ಬೇಡ. ಸಬ್ಜೆಕ್ಟ್ ಅದು ಪೂರ್ತಿ ಬರೆದು ಬಿಡ್ತೀನಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ರೂಲ್ ಅಂದ್ರೆ ಏನ್ರಿ? ನಿಯಮ ಅಂತ ಗೊತ್ತಾಯ್ತು. ರೂಲ್ ಅಂತಂದ್ರೆ ನಿಯಮ. ಸಬ್ಜೆಕ್ಟ್ ಅಂದ್ರೆ ಏನ್ರಿ? ಕರ್ತೃಪದ. ಇದು ಸಹಾಯಕ ಕ್ರಿಯಾಪದ ಪ್ಲಸ್ ಕರ್ಮ ಪದ ಅಂತ ಕರಿತೀವಿ. ಇಲ್ಲಿ ನಾವು ನೆನಪಿಟ್ಕೊಬೇಕು, ಮೇಷ್ಟ್ರೆ ಇದೆಲ್ಲ ಗೊತ್ತು ನಮ್ಗೆ, ಇದನ್ನೆಲ್ಲ ಹೇಳ್ತಾ ಇದ್ರಪ್ಪ ಅಂತ ಕೇಳಿದ್ರೆ, ಐ, ವಿ, ಯು, ಹಿ, ಶಿ, ಇಟ್, ದೇ. ಐ, ವಿ, ಯು, ಹಿ, ಶಿ, ಇಟ್, ದೇ. ಇದನ್ನ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಸಬ್ಜೆಕ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ವರ್ಬ್ ಬಂದಿಲ್ಲವಲ್ಲ ಮೇಷ್ಟ್ರೆ ಅಂತ ತಿಳ್ಕೊಬಹುದು. ಪೊಸಿಷನ್ ಇರೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ, ಆಸ್ ಐ ಹ್ಯಾವ್ ಸೇಡ್ ಬಿಫೋರ್, ಓನ್ಲಿ ಹೆಲ್ಪಿಂಗ್ ವರ್ಬ್ ವಿಲ್ ಕಮ್ ಇನ್ ದಿಸ್ ಟೈಪ್ ಆಫ್ ಟೆನ್ಸ್. ಕೇವಲ ಹೆಲ್ಪಿಂಗ್ ವರ್ಬ್ಗಳು ಮಾತ್ರ ಬರ್ತವೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಏನಪ್ಪಾ ಅಂತ ಕೇಳಿದ್ರೆ ಸಹಾಯಕ ಕ್ರಿಯಾಪದ. ಏನಪ್ಪಾ ಅಂತ ಕೇಳಿದ್ರೆ ಯಾಮ್, ಆರ್, ಈಸ್, ಆರ್ ಅನ್ನತಕ್ಕಂಥದ್ದು ಗೊತ್ತಿರ್ಬೇಕು ನಮಗೆ. ಏನಪ್ಪಾ ಅಂದ್ರೆ ನಿಯಮ ಎಷ್ಟು ಗೊತ್ತಿರಬೇಕು. ಸಬ್ಜೆಕ್ಟ್ ಅಂತಂದ್ರೆ ಏನ್ರಿ?
ಕರ್ತೃಪದ. ಇವೆಲ್ಲ ಫಸ್ಟ್ ಇದ್ದದ್ದು ಎಲ್ಲ ಸಬ್ಜೆಕ್ಟ್. ಇವತ್ತರ ಜಾಗದಲ್ಲಿ ಹೆಸರುಗಳು ಬಂದರೂ ಕೂಡ ಅವು ಸಬ್ಜೆಕ್ಟ್. ವಾಕ್ಯದ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಸಬ್ಜೆಕ್ಟ್, ನೆನಪಿಟ್ಕೊಂಡ್ಬಿಡ್ಬೇಕು. ವಾಕ್ಯದ ಪ್ರಾರಂಭದಲ್ಲಿ ಬಂದಿರತಕ್ಕಂಥದ್ದು ಸಬ್ಜೆಕ್ಟ್. ಹೌದಾ? ಈಗ ಒಂದು ವಾಕ್ಯ ಕೊಡ್ತೀನಿ ನಾನು, ಎಕ್ಸಾಂಪಲ್ ಕನ್ನಡದ ವಾಕ್ಯನ ಕೊಡ್ತೀನಿ. ಅವನು ಒಬ್ಬ ಒಳ್ಳೆಯ ಹುಡುಗ ಇದ್ದಾನೆ. ಆತ್ಮೀಯರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತ ಕೇಳಿದ್ರೆ, ಇಲ್ಲಿ ನನ್ನ ಮೊಬೈಲ್ನಲ್ಲಿ ಏನಾಗುತ್ತೆಪ್ಪ ಅಂತ ಕೇಳಿದ್ರೆ 33 ನಿಮಿಷ ಆದ ತಕ್ಷಣ ಒಂದು ವಿಡಿಯೋ ಕಟ್ ಆಗುತ್ತೆ. ವಿಡಿಯೋ ಕಟ್ಟಾಗಿ ಹೊಸ ವಿಡಿಯೋ ಆಗ್ತಾ ಇರುತ್ತೆ. ದಯವಿಟ್ಟು ಅದೇನಾದರೂ ವಿಡಿಯೋ, ಯಾಕಪ್ಪ ಅಂದ್ರೆ ಸ್ವಲ್ಪ ವಿಡಿಯೋ ಲೆಂಗ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ಈ ಟೆನ್ಸ್ ಮುಗಿಬೇಕಾದ್ರೆ ಒಂದು ಸ್ವಲ್ಪ ಲೆಂಗ್ತಿ ಆಗೋದ್ರಿಂದ ವಿಡಿಯೋ ನೆಕ್ಸ್ಟ್ ಬಂದಿರುತ್ತೆ, ಬಿ ಪಾರ್ಟ್ ಅಂತೇಳಿ ಬಂದಿರುತ್ತೆ. ಅದನ್ನು ಕೂಡ ತಾವು ವೀಕ್ಷಿಸಿದರೆ ಇಡೀ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂತ ಕೇಳಿದರೆ, ಈಗ ಒಂದಿಷ್ಟು ನಾನು ಯಾವುದೇ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡಿಲ್ಲ, ನೇರವಾಗಿ ನನ್ನ ಮೊಬೈಲ್ದಿಂದನೇ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರೋದ್ರಿಂದ ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಅಂತ ಕೇಳಿದರೆ, ಮುಂದೆ ಹೋದಂತೆ ಒಂದು ವಿಡಿಯೋಗಳನ್ನು ಕಟ್ ಆಗದೆ ರೀತಿಯಲ್ಲಿ ನೋಡೋಣ. ಈಗ ಯಾಕಪ್ಪ ಅಂತ ಕೇಳಿದ್ರೆ 33 ನಿಮಿಷ ಆದಮೇಲೆ ಅದು ವಿಡಿಯೋ ಕಟ್ ಆಗುತ್ತೆ. ದಯವಿಟ್ಟು ಏನು ಮಾಡಬೇಕು ಅಂತ ಕೇಳಿದ್ರೆ, ಬಿ ಕ್ಲಾಸ್ ಅಂತ ಹೇಳಿ ಹಾಕಿರ್ತೀನಿ. ಅದರ ಮುಂದೆ ಕಟ್ ಆಗಿರ್ತಕ್ಕಂಥದ್ದನ್ನು, ಮುಂದೆ ಬೇರೆ ವಿಡಿಯೋ ಆಗಿರ್ತಕ್ಕಂಥದ್ದನ್ನು ಅದನ್ನು ಕೂಡ ವೀಕ್ಷಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ. ಈಗ ನೋಡ್ರಿ, ಏನು ಹೇಳಿದೀವಪ್ಪ ಅಂತ ಕೇಳಿದ್ರೆ, ಅವನು ಒಬ್ಬ ಒಳ್ಳೆಯ ಹುಡುಗ ಇದ್ದಾನೆ. ಇದನ್ನು ನಾವು ಇಂಗ್ಲೀಷ್ಗೆ ಮಾಡಬೇಕಾಗಿದೆ. ಹ್ಯಾಕೆ ಮಾಡಬೇಕಾಗಿದೆ ನಮಗೆ ಗೊತ್ತಿದೆ. ಈಗ ಸದ್ಯ ಏನಪ್ಪಾ ಅಂತ ಕೇಳಿದ್ರೆ, ವಾಕ್ಯ ಕನ್ನಡದಲ್ಲಿ ಹೀ ಒಬ್ಬ ಅನ್ಲಿಕ್ಕೆ ಏನಂತೀವ್ರಿ, ಎ ಅಂತ ಕರಿತೀವಿ. ಹೌದಾ? ಒಳ್ಳೆಯ ಗುಡ್ ಗೊತ್ತಿದೆ, ಹುಡುಗ ಗೊತ್ತಿದೆ. ಹೀ ಅ ಗುಡ್ ಬಾಯ್ ಈಸ್ ಅನ್ಲಿಕ್ಕೆ ಬರೋದಿಲ್ಲ. ನಾವು ಹೀ ಅ ಗುಡ್ ಬಾಯ್ ಈಸ್ ಅನ್ಲಿಕ್ಕೆ ಬರೋದಿಲ್ಲ. ನಾವೇನ್ ಮಾಡ್ಕೋಬೇಕಾಗತ್ತೆಪ್ಪ ಅಂತ ಕೇಳಿದ್ರೆ, ವಾಕ್ಯದ ಪದಗಳ ಮೇಲೆ ನಂಬರ್ ಹಾಕ್ತಾ ಹೋಗ್ಬೇಕು. ವಾಕ್ಯದ ಪದಗಳ ಮೇಲೆ ಅವನು ಅನ್ನತಕ್ಕಂಥದ್ದು 1 ನಂಬರ್ ಬರ್ಕೋಬೇಕು, ಇದ್ದಾನೆ ಅನ್ನತಕ್ಕಂಥದ್ದು 2 ನಂಬರ್ ಬರ್ಕೋಬೇಕು, ಒಳ್ಳೆಯ ಅನ್ನತಕ್ಕಂಥದ್ದು ಒಬ್ಬ ಅನ್ನತಕ್ಕಂಥದ್ದು 3 ನಂಬರ್ ಬರ್ಕೋಬೇಕು, 4 ನಂಬರ್, ಒಳ್ಳೆಯ ಹುಡುಗ 5 ನಂಬರ್. ವೆರಿ ಗುಡ್. ಈಗ ಅವನು ಅನ್ಲಿಕ್ಕೆ ಏನಿದೆ ನಮ್ಮಲ್ಲಿ, ಹಿ. ವೆರಿ ಗುಡ್. ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ವಿಡಿಯೋವನ್ನು ಪಾಸ್ ಮಾಡಿ ನೀವೇನು ಮಾಡ್ರಪ್ಪ ಅಂತ ಕೇಳಿದ್ರೆ, ವಿಡಿಯೋವನ್ನು ಪಾಸ್ ಮಾಡಿ ನೀವು ಹೊಂದಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಅವನು 1 ನಂಬರ್, ಇದ್ದಾನೆ ಅನ್ಲಿಕ್ಕೆ ಅದ್ರ ಮುಂದೆನೇ ಇದೆ ಇಲ್ಲಿ ಈಸ್ ಅನ್ನತಕ್ಕಂಥದ್ದು. ಈಸ್. ಒಬ್ಬ ಅಥವಾ ಒಂದು ಅನ್ಲಿಕ್ಕೆ ಎ ಅಥವಾ ಯಾನ್ ಅಂತ ಬಳಸ್ತೀವಿ. ಅದು ಆರ್ಟಿಕಲ್ ಅಲ್ಲಿ ನಾನು ನಿಮಗೆ ಸಂದರ್ಭ ಸಿಕ್ಕಾಗ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈಗ ಒಟ್ಟು ಒಬ್ಬ ಅಥವಾ ಒಂದು ಅನ್ಲಿಕ್ಕೆ ಎ ಅಥವಾ ಯಾನ್ ಅನ್ನತಕ್ಕಂಥದ್ದನ್ನು ಬಳಸ್ತೀವಿ ಅಂತಕ್ಕಂಥದ್ದನ್ನು ಮಾತ್ರ ನೆನಪಿಟ್ಕೊಂಡ್ಬಿಡ್ರಿ. ಒಬ್ಬ ಅನ್ಲಿಕ್ಕೆ ಎ 3 ನಂಬರ್, ಒಳ್ಳೆಯ ಅನ್ಲಿಕ್ಕೆ ಗುಡ್, ಹುಡುಗ ಅನ್ಲಿಕ್ಕೆ ಬಾಯ್. ನೋಡ್ರಿ, ನೀವು ನಂಬರ್ ಹಾಕಿದ ಪ್ರಕಾರನೇ ಆಯ್ತು. ಈಗ ನಂಬರ್ 1 2 3 4 5 ನೋಡ್ರಿ ವಾಕ್ಯ. ನಮಗೆ ಈ ರೀತಿ ಮಾಡ್ತಾ ಹೋದ್ರೆ ಯಾಕೆ ಟ್ರಾನ್ಸ್ಲೇಷನ್ ಈಜಿ ಆಗೋದಿಲ್ಲ? ಇದೇ ರೀತಿ ಎಲ್ಲಾ ಟೆನ್ಸ್ಗಳನ್ನು ನಾವು ಕಲಿತಾ ಹೋಗೋಣ. ಇಷ್ಟು ಯಾಕಪ್ಪ ಅಂತ ಕೇಳಿದ್ರೆ, ಕೆಲವೊಂದಿಷ್ಟಕ್ಕೆ ಮಾತ್ರ ನಾವು ನಂಬರ್ ಹಾಕ್ತಾ ಹೋಗ್ತೀವಿ. ಮುಂದೆ ಹೋದಂಗ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾವಾಗಲೂ ಕೊನೆ ಇರತಕ್ಕಂಥ ಒಂದು ಅಖ್ಯಾತ ಪ್ರತ್ಯಯದೊಂದಿಗೆ ಇರತಕ್ಕಂಥ ಕ್ರಿಯಾಪದ 2 ನಂಬರ್ ಬಂದಿರ್ತದೆ ಅನ್ನತಕ್ಕಂಥ ನಮಗೆ ಗೊತ್ತಿರಬೇಕು. 2 ನಂಬರ್ ಬಂದಿರ್ತದೆ ಅನ್ನತಕ್ಕಂಥ ಗೊತ್ತಿರಬೇಕು. ಇನ್ನೊಂದು ಇದೇ ಸೇಮ್, ನಾನು ಒಬ್ಬ ಒಳ್ಳೆಯ ಗಾಯಕ ಇದ್ದೇನೆ. ಸೇಮ್ ನಂಬರ್ ಹಾಕೊಳ್ರಿ. ನಾನು 1, ಇದ್ದೇನೆ 2, ಒಬ್ಬ 3, ಒಳ್ಳೆಯ 4, ಗಾಯಕ 5 ಮಾಡ್ರಿ. ಇವಾಗ ನೋಡೋಣ. ಸೇಮ್ ನಂಬರ್, ಇದು ಮೇಲಿನ ಸೇಮ್ ನಾವು ನಂಬರ್ ಹಾಕ್ತಾ ಹೋಗ್ಬೇಕಾಗುತ್ತೆ. ಮೇಲಿನ ಸೇಮ್ ನಂಬರ್ ನಾವು ಹಾಕ್ತಾ ಹೋಗ್ಬೇಕಾಗುತ್ತೆ. ಮೇಲಿನ ಸೇಮ್ ನಂಬರ್ ಹೋಗ್ದಾಗ ಏನಪ್ಪಾ ಅಂತ ಕೇಳಿದ್ರೆ, ನಾನು ಅನ್ಲಿಕ್ಕೆ ಐ, ಇದ್ದೇನೆ ಅನ್ಲಿಕ್ಕೆ ಆಮ್,
ಹೌದಾ? ಒಬ್ಬ ಅನ್ಲಿಕ್ಕೆ ಎ, ಒಳ್ಳೆಯ ಅನ್ಲಿಕ್ಕೆ ಗುಡ್, ಗಾಯಕ ಅನ್ಲಿಕ್ಕೆ ಸಿಂಗರ್. ಐ ಆಮ್ ಅ ಗುಡ್ ಸಿಂಗರ್, ಐ ಆಮ್ ಅ ಗುಡ್ ಸಿಂಗರ್ ಅನ್ನತಕ್ಕಂಥದ್ದು. ಇನ್ನೊಂದು ವಾಕ್ಯವನ್ನು ನೋಡೋಣ. ನಾನೀಗ ಕೊಡ್ತೀನಿ, ಅದನ್ನ ವಿಡಿಯೋ ಪಾಸ್ ಮಾಡಿ ನೀವೇನು ಮಾಡ್ರಪ್ಪ ಅಂತ ಕೇಳಿದ್ರೆ, ನೋಡಿ ಆ ನಂಬರ್ ಹಾಕಿ ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ವಿಡಿಯೋ ಪಾಸ್ ಮಾಡಿ. ನಿಮ್ಗೆ ಯಾಕಂದ್ರೆ ಸ್ವಲ್ಪ ಸಿಂಪಲ್ ಸೆಂಟೆನ್ಸ್ ಕೊಡ್ತಾ ಇರೋದ್ರಿಂದ ಬಹಳ ಈಸಿ ಅನ್ಸುತ್ತೆ. ಮುಂದೆ ಬರ್ತಾ 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 ಟಫ್ ಅಂದ್ರೆ ಸುಮಾರು 2ರಿಂದ 1. ಈಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತ ಕೇಳಿದ್ರೆ ಕೇವಲ 4ರಿಂದ 5 ಪದಗಳಿಂದ ಮಾತ್ರ ಕೊಡ್ತಾ ಇದ್ದೀನಿ. ಬರ್ತಾ ಏನು ಮಾಡ್ತೀನಿಪ್ಪ ಅಂತ ಕೇಳಿದ್ರೆ 1 ಲೈನ್ದ 1 ಸೆಂಟೆನ್ಸ್ ಅನ್ನು ಕೊಡ್ತೀವಿ, ಆ ನಂತರ 2 ಲೈನ್ದ 1 ಸೆಂಟೆನ್ಸ್ ಕೊಡ್ತೀವಿ, 3 ಲೈನ್ದ 1 ಸೆಂಟೆನ್ಸ್ ಕೊಡ್ತೀವಿ. ಕ್ರಮೇಣವಾಗಿ ನಾವು ಪ್ಯಾರಾಗ್ರಾಫ್ ಕೊಟ್ಟರು ಕೂಡ ನಮಗೆ ಮಾಡ್ಲಿಕ್ಕೆ ಬರ್ಬೇಕು. ಆ ಥರ ನಾವು ತಯಾರು ಮಾಡ್ತಾ ಹೋಗ್ಬಿಡೋಣ. ನೋಡ್ರಿ, ಅವಳು ನಮ್ಮ ಮನೆಯ ಪಕ್ಕದಲ್ಲಿ ಇದ್ದಾಳೆ. ಈ ವಾಕ್ಯವನ್ನ ಸ್ವಲ್ಪ ಏನ್ ಮಾಡಪ್ಪ ಅಂತ ಕೇಳಿದ್ರೆ ಪಾಸ್ ಮಾಡಿ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಂಬರ್ ಹಾಕಬೇಕು. 1 ಪಾಸ್ ಮಾಡಿದಿರಿ ಅಂತ ಅನ್ಕೋತೀನಿ. ಅವಳು ಅಣತಕ್ಕಂಥದ್ದು 1, ಇದ್ದಾಳೆ ಎನ್ನತಕ್ಕಂಥದ್ದು 2. ಇಲ್ಲಿ ನಂಬರ್ದಲ್ಲಿ ಸ್ವಲ್ಪ ಯಾಕಪ್ಪ ಅಂತ ಕೇಳಿದ್ರೆ 1, 2, 3, 4, 5 ಹಿಂಗೆ ಹೋಗಿದ್ವಿ ನಾವು. ಆದರೆ ಒಂದು ಸ್ವಲ್ಪ ಇಲ್ಲಿ ವೇರಿಯೇಷನ್ ಆಗುತ್ತೆ. ಪಕ್ಕದಲ್ಲಿ ಎನ್ನತಕ್ಕಂಥದ್ದು 3 ಬರುತ್ತೆ. ಪಕ್ಕದಲ್ಲಿ ಎನ್ನತಕ್ಕಂಥದ್ದು ಏನಾಗುತ್ತೆಪ್ಪ ಅಂತ ಕೇಳಿದ್ರೆ 3 ಬರುತ್ತೆ. ಪಕ್ಕದಲ್ಲಿ ಎನ್ನತಕ್ಕಂಥದ್ದು 3, ನಮ್ಮ ಅನ್ನತಕ್ಕಂಥದ್ದು 4, ಮನೆ ಅನ್ನತಕ್ಕಂಥದ್ದು 5 ಅನ್ನತಕ್ಕಂಥದ್ದನ್ನು ನೋಡಬೇಕಾಗಿದೆ. ಅವಳು ಅನ್ಲಿಕ್ಕೆ ಶೀ ಅಂತ ನೋಡ್ತೀವಿ. ಇದ್ದಾಳೆ ಅನ್ಲಿಕ್ಕೆ ಈಸ್ ಅಂತ ಹೇಳ್ತೀವಿ. ಪಕ್ಕದಲ್ಲಿ ಅನ್ಲಿಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ಮನೆಯ ಪಕ್ಕ ಅನ್ಲಿಕ್ಕೆ ಬಿಸೈಡ್ ಅಂತ ಹೇಳ್ತೀವಿ. ಬಿಸೈಡ್ ಅಂತ ಹೇಳ್ತೀವಿ. ನಾವು ಪ್ರೊನೌನ್ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ ನೋಡ್ರಿ, ಕ್ಲಾಸ್ 7A ಅಲ್ಲಿ. ಅವರ್, ಮನೆ ಅನ್ನಕ ಹೌಸ್. ನೋಡ್ರಿ, ಸಿ ಈಸ್ ಬಿಸೈಡ್ ಅವರ್ ಹೌಸ್. ಫಿನಿಶ್. ಏನೂ ಇಲ್ಲ. ನಾವು ಮೊದಲನೇ ವಾಕ್ಯದಲ್ಲಿ 1, 2, 3, 4, 5 ಈ ಥರ ನೋಡಿದ್ದೀವಿ. ಈಗ 1, 2, 3, 4, 5 ಸ್ವಲ್ಪ ನಂಬರ್ ವೇರಿಯೇಷನ್ ಆಗ್ತಾ ಹೋಗ್ತವೆ. ಸ್ವಲ್ಪ ಅವುಗಳನ್ನು ನಾವು ಲಕ್ಷ್ಯ ಬಿಟ್ಟು ನೋಡ್ತಾ ಹೋಗ್ಬೇಕು. ಹೆಚ್ಚಿಗೆ ಎಕ್ಸಾಂಪಲ್ಗಳನ್ನು ತಗೋತಾ ಹೋಗಬೇಕು. ನೆಕ್ಸ್ಟ್ ಇನ್ನೊಂದು ವಾಕ್ಯ. ಅದು ಆ ಗೂಟದ, ಸಾಮಾನ್ಯವಾಗಿ ಹೇಳ್ತೀವಿ ನಾವು ಮನೆಯಲ್ಲಿ ಗೋಡೆಯಲ್ಲಿ ಹಾಕಿರತಕ್ಕಂಥ ಒಂದು ಏನಪ್ಪಾ ಅಂದ್ರೆ ಈಗೆಲ್ಲ ನೆಂಟಲ್ಲಿ ಹಾಕ್ತೀವಿ, ಹಳ್ಳಿ ಮನೆಯಲ್ಲೆಲ್ಲ ಗೂಟ ಇರುತ್ತೆ ಹೇಳ್ತೇವೆ. ಅದು ಆ ಗೂಟದ ಮೇಲೆ ಇದೆ. ಅದು ಆ ಗೂಟದ ಮೇಲೆ ಇದೆ ಹೇಳ್ತೀವಿ. ನಂಬರ್ ಸೇಮ್. ಅದು 1, ನಂಬರ್ 2 ಇದೆ. ನಂಬರ್ 3 ಮೇಲೆ. ಪ್ರಿಪೋಸಿಷನ್ ನೆನಪಿಟ್ಕೊಂಡ್ಬಿಡ್ರಿ. ಪ್ರಿಪೋಸಿಷನ್ ಅನ್ನು ನಾವು ಸಪರೇಟ್ ಆಗಿ ಕಲಿಬೇಕಾಗಿಲ್ಲ, ಅವುಗಳ ಅರ್ಥದೊಂದಿಗೆ ನಾವು ನೋಡ್ತಾ ಹೋಗ್ಬೇಕು. 4, ಗೂಟ 5. ಗೂಟ ಅನ್ಲಿಕ್ಕೆ ನಾವು ಆಲ್ರೆಡಿ ಏನಪ್ಪಾ ಅಂತ ಕೇಳಿದ್ರೆ ನಾವು ನೋಡೀವಿ. ಏನಪ್ಪಾ ಅಂತ ಕೇಳಿದ್ರೆ ಕ್ಲಾಸ್ 7A ಅಲ್ಲಿ ಪ್ರೊನೌನ್ದಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತಕ್ಕಂಥದ್ದನ್ನು ನೋಡೀವಿ. ಇವಾಗ ಏನಪ್ಪಾ ಅಂತ ಕೇಳಿದ್ರೆ ದ್ಯಾಟ್ ಅನ್ನತಕ್ಕಂಥದ್ದು. ಗೂಟ ಅನ್ಲಿಕ್ಕೆ ಏನಂತ ಹೇಳ್ತೀವಪ್ಪ ಅಂದ್ರೆ ಪೆಗ್